ಲೋಕಲ್ ಕ್ಯಾಂಡಿಡೇಟು ಮಾಡಬೇಕು ಅಂತ ಇದ್ದೀವಿ. ಅದರಲ್ಲಿ ರೈಟ್ ಕಮ್ಯುನಿಟಿ ಕ್ಯಾಂಡಿಡೇಟ್ಗೆ ಕೊಡಬೇಕು ಅಂತ ನಮ್ಮ ವಾದ ಫಿಕ್ಸ್ ಆಗಿದ್ದೀವಿ. ರೈಟ್ ಕಮ್ಯುನಿಟಿಗೆ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. 1952ರಿಂದ ಇವತ್ತವರೆಗೂ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ರೈಟ್ ಕಮ್ಯುನಿಟಿಯವರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲ ಶಾಸಕರು ನಮ್ಮೆಲ್ಲರದ್ದು ವಾದ ಇದೆ. ನಾವೆಲ್ಲರೂ ಅದರ ಪರವಾಗಿದ್ದೀವಿ. ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಒಂದು ನಂಬಿಕೆ ಇದೆ ನಮಗೆ, ಖಂಡಿತವಾಗ್ಲೂ ನಂಬಿಕೆ ಇದೆ. ನೀವೆಲ್ಲರೂ ಅದಕ್ಕೆ ಸಹಕರಿಸಬೇಕು. ನೀವು ಪತ್ರಕರ್ತರು, ಮಾಧ್ಯಮ ಮಿತ್ರರು, ಎಲ್ಲ ಸ್ನೇಹಿತರು ನೀವು ಅದಕ್ಕೆ ಸಹಕರಿಸಿ ನಮಗೆ ಬೆಂಬಲ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ತುಂಬ ಜನ ನಮ್ಗೆ ಕೇಳಿದ್ದಾರೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ನಿಜ, ಇವಾಗ ಅವಕಾಶ ಮಾಡಿಕೊಡಿ ಅಂತ ಕೆಲವು ಲೀಡರ್ಸೇ ನಮ್ಗೆ ಹೇಳಿದ್ದಾರೆ. ಇವಾಗ ನಮ್ಮ CM ಮುನಿಯಪ್ಪನ ಹೇಳಿದ್ದಾರೆ ಅವಕಾಶ ಮಾಡಿಕೊಡಿ ನಮ್ಮ ಜನಾಂಗಕ್ಕೆ ಅಂತ. ಇದರಲ್ಲಿ ಗಲಾಟೆ ಮಾಡಿ ಅವಕಾಶ ಮಾಡಿ ಬೆಳಗಾಣಲ್ಲಿ ಮುನಿಯಂಟಪ್ಪನವರು ಜಿಲ್ಲಾ ಪಂಚಾಯತಿ ಅವ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು. ಬೆಳಗಾಣಲ್ಲಿ ಮುನಿಯಂಟಪ್ಪ ನಮ್ಮ ಅವರು ಗಲಾಟೆನೇ ಮಾಡ್ತಾರೆ. ಅವ್ರು ನಮ್ಮ ಮೇಲೆ ಬೇಕೇ ಬೇಕಪ್ಪ, ನಮಗೆ ನಮ್ಮವ್ರು ಕೊಳ್ಳೇಬೇಕು ಅಂತ ಕೇಳ್ತಾರೆ. ಬೇಕಂದ್ರೆ ಅವ್ರು ಹೇಳಿದ್ದಾರೆ ಇಲ್ವಂತ ನೀವು ಅವ್ರನ್ನೇ ಒಕ್ಕಿ ಸರ್. ಈಗ KH ಮುನಿಯಪ್ಪ ಅವ್ರ ಸಂಬಂಧಿಕರನ್ನ ಹುಡುಕ್ತಾ ಇದ್ದಾರೆ ಇಲ್ಲಿ. ನೋಡಿ, ನಮ್ಮ ಪ್ರಯತ್ನ ನಮ್ಮದು, ಅವ್ರ ಪ್ರಯತ್ನ ಅವ್ರದ್ದು. ಯಾರಿಗಾಗುತ್ತೋ ನೋಡೋಣ. ಕರೆಕ್ಟ್ ಇಲ್ವಾ ಸರ್? ಪ್ರಯತ್ನಂ ದೈವತ್ನ ಇಷ್ಟೇ. ನಮ್ಮ ಪ್ರಯತ್ನ ಮಾಡೋದನ್ನು ನಾವು ಮಾಡ್ತೀವಿ, ಅವ್ರ ಪ್ರಯತ್ನ ಮಾಡೋದು ಅವರು ಮಾಡಿ. ಯಾರಿಗೆ ಲಾಟ್ರಿ ಹೊಡಿತದ ಗೊತ್ತಿಲ್ಲ. ನೀವಿಬ್ರು ಒಂದಾಗ್ತೀರಾ? ಘಟಬಂಧನ ಆಮೇಲೆ ಘಟಬಂಧನ ಯಾವುದು? ಆಲ್ರೆಡಿ ಜಿಲ್ಲೆಯಲ್ಲೆಲ್ಲ ಘಟಬಂಧನ ಒಂದು ಸಿಂಗಲ್ ಘಟಬಂಧನ ಇರೋದು, ಅದು ಕಾಂಗ್ರೆಸ್ ಪಕ್ಷದ ಘಟಬಂಧನ ಅಷ್ಟೇ. ಬೇರೆ ಘಟಬಂಧನ ನೀವು ಇಟ್ಕೊಂಡಿರೋದು ಹೆಸರು. IBಯಲ್ಲಿ ಎಲ್ಲ ಸಲಹೆಗಳಾಗಿದೆ ಸರ್. ಹಳೆ ಕಾಂಗ್ರೆಸ್ ಅವರೆಲ್ಲ ಅಂದ್ರೆ ಇವರೆಲ್ಲ ಬೇರೆ ಮುನಿಯಪ್ಪ ಬೆಂಬಲಿಗರು ಅಂತ ಪ್ರಚಾರ ಶುರು ಮಾಡಬೇಕು. ಇವತ್ತು ಬರಬೇಕಂತ ಹೇಳಿ KH ಮುನಿಯಪ್ಪ ಸಭೆ ಇದೆ ಅಂತ ನಾಳೆ ಶಿಫ್ಟ್ ಮಾಡ್ಕೊಂಡು ನಾಳೆ ಒಳ್ಳೇದು. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಸ್ವಲ್ಪ ಮಾಡ್ತಾ ಇದ್ದೀವಿ, ಆಕ್ಟಿವ್ ಆಗಿದ್ದಾರೆ ಅಂತ ಒಂದು ಇದಾಗುತ್ತೆ. ಮಾಡಲಿ, ಒಳ್ಳೇದು. ನೋಡಿ ಸರ್, ಟಿಕೆಟ್ ಯಾರಿಗಾಗಿದೆ ಯಾರಿಗಾಗಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇವಾಗ ನಾನು ಹೇಳ್ಬೋದು ನಾವು ಹೇಳಿದವ್ರಿಗೆ ಆಗುತ್ತೆ ಅಂತ, ಇನ್ನೊಬ್ರು ಹೇಳ್ಬೋದು ಇನ್ನೊಬ್ರಿಗೆ ಆಗಿರುತ್ತೆ. ಅದೆಲ್ಲ ಯಾರ್ದೇನಿಲ್ಲ. ಲಾಸ್ಟ್ ಫೈನಲಾಗಿ ಅನೌನ್ಸ್ ಮಾಡೋವರೆಗೂ ನಾವು ಸುಮ್ಮನೆ ಇರಬೇಕಷ್ಟೇ. ಆದರೆ ನಾವೆಲ್ಲರದ್ದು ಒಂದೇ ವಾದ, ನಮ್ಮದು ಸಿಂಗಲ್ ಅಜೆಂಡಾ ನಾವು ಇಟ್ಕೊಂಡಿದ್ದೀವಿ. 1952ನಲ್ಲಿ ಎಲೆಕ್ಷನ್ ಬರುತ್ತೆ. ಆವತ್ತಿಂದ ಇವತ್ತವರೆಗೂ ನಮ್ಮ ಕೋಲಾರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಯಾವತ್ತೂ ರೈಟ್ ಕಮ್ಯುನಿಟಿ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ಸಲ್ಲಿ ಕೊಟ್ಟಿಲ್ಲ. ಅವ್ರಿಗೂ ಒಂದು ಅವಕಾಶ ಕೊಡೋಣ ಅನ್ನೋ ಒಂದು ವಾದವನ್ನು ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೂ ಅವಕಾಶ 1952 ಇದ್ದ ಸಿಕ್ಕಿಲ್ಲ. 3,20,000 ವೋಟರ್ಸ್ ಇದ್ದಾರೆ. ಆಲ್ಮೋಸ್ಟ್ ಒಂದು ಹೆಚ್ಚು ಕಮ್ಮಿ ಇರ್ಬೋದು. ನಿಮಗೂ ಡಿಮ್ಯಾಂಡ್ ಬಂದಿದೆ ಸರ್, ನಮ್ಗೆ ಒತ್ತಾಯನೂ ಬಂದಿದೆ. ಅದಕ್ಕೆ ನಾವು ಅದನ್ನು ನಮ್ಮ ಸರ್ಕಾರದಲ್ಲಿ ನಮ್ಮ ಅಧ್ಯಕ್ಷರಿಗೆ DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಣ್ಣ ಅವ್ರಿಗೂ ನಾವು ಹೇಳಿದ್ದೀವಿ. ಅಲ್ಲಿಂದ ಮೇಲೆ ಹೈಕಮಾಂಡ್ಗೂ ನಾವು ಹೇಳಿದ್ದೀವಿ ವಾದವನ್ನು. ಪಬ್ಲಿಕ್ ರಿಯಾಕ್ಷನ್ ಈ ಥರ ಇದೆ, ಪಬ್ಲಿಕ್ ಈ ಥರ ಹೇಳ್ತಾ ಇದ್ದಾರೆ, ಇದಕ್ಕೊಂದು ಅವಕಾಶ ಕೊಡಲೇಬೇಕು ನಾವು ಅಂತ ಹೇಳಿದ್ದೀವಿ ನಾವೆಲ್ಲರೂ. ಆ ಹೇಳಿರೋದನ್ನು ಅವರು ಕನ್ಸಿಡರ್ ಮಾಡ್ತಾರೆ ಅಂತ ನಾವು ನಂಬಿಕೆ. ಯಾರನ್ನ ಹೆಸರುಗಳನ್ನು ಸೂಚನೆ ಮಾಡಿದ್ರೆ ಅವರಿಗೆ? ಇಲ್ಲ, ನಾವಿನ್ನ ಯಾರು ಹೆಸರುಗಳನ್ನು ಸೂಚನೆ ಮಾಡಿಲ್ಲ. ನಮ್ಮ ಹತ್ರ ಕ್ಯಾಂಡಿಡೇಟ್ಸು ಇದ್ದಾರೆ, ಏನು ಸಮಸ್ಯೆ ಏನೂ ಇಲ್ಲ. ಅಂದರೆ ಇವಾಗ ರೈಟ್ ಕಮ್ಯುನಿಟಿ ಕೊಡಬೇಕು ಅನ್ನೋದನ್ನು ನಾವೊಂದು ವಾದ ಒತ್ತಾಯ ಇಟ್ಕೊಂಡಿದ್ದೀವಿ. ಅದನ್ನು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಿ ಆಮೇಲೆ ನಾವು ಹೆಸರು ನಾಳೆ ನಾಡ್ದಲ್ಲಿ ಆಗ್ಬೋದು ಸರ್, ಘೋಷಣೆ ಆಗ್ಬೋದಾ ಏನು? ಇಲ್ಲ, ಆದರೆ 11ನೇ ತಾರೀಕು 12ನೇ ತಾರೀಕು ಆಗ್ಬೋದು. ಕ್ಯಾಂಡಿಡೇಟ್ ಸ್ಥಳೀಯರೇನೋ ಅಲ್ಲ ಹೊರಗಡೆ ಅವರು? ಸ್ಥಳೀಯರೇ. ಮತ್ತೆ ಮುನಿಯಪ್ಪ ಅವ್ರ ಹೆಸರನ್ನು ಘೋಷಣೆ ಮಾಡಿದ್ರೆ ನಿಮ್ಮ ನಿಲುವು ಏನಿರುತ್ತೆ ಸರ್? ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿ